या आठाना वो सातवें आसमान पर हो या सात समंदर पार हो. ಫಿಲ್ಮಿ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಗೆ ಪುಷ್ಪ 2 4th ಡೇ ಕಲೆಕ್ಷನ್ನ ಬಗ್ಗೆ ಈ ವಿಡಿಯೋ ಅಂತ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ದಿನದಿಂದ ದಿವಸಕ್ಕೆ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್, ಒಂದು ವರ್ಲ್ಡ್ ವೈಡ್ನ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದರೆ ನಿಜವಾಗ್ಲೂ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಂದು ಯಾರು ಮಾಡರದಂಥ ಒಂದು ದಾಖಲೆಯನ್ನು ಪುಷ್ಪ 2 ಮೂವಿ ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಇಷ್ಟರವರೆಗೆ ಯಾರು ಹಿಸ್ಟ್ರಿ ಕ್ರಿಯೇಟ್ ಮಾಡದಂಥ ಒಂದು ಮೂವಿ ಪುಷ್ಪ 2 ಮೂವಿ 100% ಮಾಡಲಿಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಒಂದು 4 ದಿವಸಕ್ಕೆ 800 crore 29 crore ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ಒಂದು ಸಕ್ಸಸ್ ಅಂತ ಹೇಳಿದ್ರೆ ಯಾರು ನಂಬಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳೋದು. ಯಾಕೆಂತೇಳಿದ್ರೆ 4 ದಿವಸಕ್ಕೆ 8 ಕೋಟಿ ಗಳಿಸುವಂಥ ಒಂದು ಮೂವಿ ನಿಜವಾಗ್ಲೂ ನಾನು ಇಷ್ಟವರೆಗೆ ಯಾವುದೇ ಒಂದು ಮೂವಿ ಕಂಡಿರಲಿಲ್ಲ ಅಂತಲೇ ಹೇಳೋದು. ಯಾಕೆಂತೇಳಿದ್ರೆ ಆ ಮೂವಿ ಪುಷ್ಪ 2 ಮೂವಿ ಮಾಡಿ ತೋರಿಸಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂಥರ ಗ್ರೇಟ್ ಅಂತಲೇ ಹೇಳೋದು. ಯಾಕೆಂತೇಳಿದ್ರೆ ಆ ಲೆವೆಲ್ಗೆ ಕ್ರೇಜ್ ಇದೆ ಅಂತ ಹೇಳಿದ್ರೆ ಪುಷ್ಪ ವರ್ಲ್ಡ್ ಫೈರ್ ಅನ್ನೋ ಒಂದು ಮತ್ತೊಂದು ಸಲ ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳೋದು ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವಾ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪುಷ್ಪ ಮೂವಿ ದಿನದಿಂದ ದಿನಕ್ಕೆ ಒಂದು ಎಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತೇಳಿದ್ರೆ ಅಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಒಂದು ಕ್ರೇಜ್ ಜಾಸ್ತಿ ಆಗ್ತಿದೆ, ಕಲೆಕ್ಷನ್ ಕೂಡ ಒಂದು ಡಬಲ್ ಆಗ್ತಿದೆ ಅಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಪುಷ್ಪ ಟೀಮ್ನವರೇ ಒಂದು 800 crore ಕಲೆಕ್ಷನ್ ಕ್ರಾಸ್ ಆಗಿದೆ ಅನ್ನೋ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ದೊಡ್ಡ ಮಟ್ಟಿನಲ್ಲಿ ಇವರಿಗೆ ಒಂದು ಗ್ರ್ಯಾಂಡ್ ಸಕ್ಸಸ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಯಾರು ಮಾಡಿರೋಂಥ ಒಂದು ಮೂವಿ ಯಾಕಂತೇಳಿದ್ರೆ 100% 5ನೇ ದಿವಸಕ್ಕೆ 1,000 ಕೋಟಿ ಕಲೆಕ್ಷನ್ ಅಂತೂ 100% ಮಾಡ್ಬೋದು ಅಂತ ಹೇಳಕ್ಕೆ. ಯಾಕಂತೇಳಿದ್ರೆ ಈಗ ನೋಡುವ ಲೆಕ್ಕಾಚಾರ ನೋಡಿದರೆ ಈ ಮೂವಿ ಒಂದು 2,000-2,500 ಕೋಟಿ ಅಂತೂ 100% ಈಸಿಯಾಗಿ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ ಅಂತ ಹೇಳೋದು. ಯಾಕಂತೇಳಿದ್ರೆ ಆ ಲೆವೆಲ್ಗೆ ಈ ಮೂವಿ ಓಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ವರ್ಲ್ಡ್ ಫೈರ್ ಅನ್ನೋ ಒಂದು ವಿಚಾರ ಮತ್ತೊಂದು ಸಲ ಸಾಬೀತು ಮಾಡಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಅಲ್ಲು ಅರ್ಜುನ್ ರವರ ಈ ಮೂವಿ ಇಷ್ಟರ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಆಗಿ ಒಂದು ಅಟ್ರ್ಯಾಕ್ಟ್ ನೋಡಿ ಇಷ್ಟರ ಮಟ್ಟಿಗೆ ಒಂದು ಹೈಪ್ ಕ್ರಿಯೇಟ್ ಮಾಡಿ ಕಲೆಕ್ಷನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಒಂಥರ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಷ್ಟರ ಮಟ್ಟಿಗೆ ಕ್ರೇಜ್ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಂಬಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ 4 ದಿವಸಕ್ಕೆ 800 ಕೋಟಿ ಕಲೆಕ್ಷನ್ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ನಂಬಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದನ್ನು ಮಾಡಿಸಿ ತೋರಿಸಿದ್ದಾರೆ ಪುಷ್ಪ 2 ಟೀಮ್, ಅದೇ ರೀತಿಗೆ ಈ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾವ ಥರ ಒಂದು ಕ್ರೇಜ್ ಇರ್ಬೋದು, ಯಾವ ಥರ ಒಂದು ಹೈಪ್ ಕ್ರಿಯೇಟ್ ಆಗಿ ಈ ಮೂವಿಯ ಮೇಲೆ ಒಂದು ಅಟ್ರಾಕ್ಷನ್ ಆಗಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಸ್ಟೈಲ್ ಇರ್ಬೋದು, ಆ ಒಂದು ಲುಕ್ ಇರ್ಬೋದು, ಆ ಒಂದು ಅವರ ಒಂದು ಫೈಟಿಂಗ್ ಸೀನ್ ಇರ್ಬೋದು, ಮೂಮೆಂಟ್ ಇರ್ಬೋದು, ಒಂದು ಸ್ಟೋರಿ ಇರ್ಬೋದು, ಪ್ರತಿಯೊಂದು ಮೂಮೆಂಟ್ಗಳಲ್ಲೂ ಕೂಡ ಯಾವುದೇ ಒಂದು ಬೋರಿಂಗ್ ಸೀನ್ ಇಲ್ಲದೆ ಒಂದು ದೊಡ್ಡ ಮಟ್ಟಿನಲ್ಲಿ ಒಂದು ವರ್ಲ್ಡ್ ಫೈರ್ ಆಗಿ ಕಂಪ್ಲೀಟಾಗಿ ಒಂದೇ ಒಂದು ಸೀನ್ ಬೋರ್ ಆಗದೆ ಇರುವಂಥ ಒಂದು ಮೂವಿಯನ್ನು ಒಂದು ಪರ್ಫೆಕ್ಟಾಗಿ ಒಂದು ಶೂಟ್ ಮಾಡಿರುವಂಥ ಒಂದು ಮೂವಿ ಅಂತ ಹೇಳಿದ್ರೆ ಪುಷ್ಪ 2 ಮೂವಿ ಅಂತಲೇ ಹೇಳ್ಬೋದು. ಯಾಕೆಂತೇಳಿದ್ರೆ ಆದರೆ ಒಂದು ಹೆಚ್ಚಾಗಿ ಒಂದು ಈ ಮೂವಿನಲ್ಲಿ ಒಂದು ದೊಡ್ಡ ಮಟ್ಟಿಗೆ ಒಂದು ಟ್ರೋಲ್ ಆಗ್ತಿರೋ ವಿಷಯ ಅಂತ ಹೇಳಿದ್ರೆ ಪುಷ್ಪ ಅವರು ಜಾಪನಿಗೆ ಯಾಕೆ ಹೋಗಿದ್ರು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿಗೆ ಟ್ರೋಲ್ ಆಗುತ್ತೆ. ಆದರೆ ಯಾಕೆಂತೇಳಿದ್ರೆ ರಕ್ತಚಂದನದ ವಿಚಾರಕ್ಕೆ ಜಾಪನಿಗೆ ಹೋಗಿದ್ದಾರಾ ಅನ್ನೋ ಒಂದು ವಿಚಾರ ಕೂಡ ಹೇಳಲಾಗುತ್ತೆ. ಆದರೆ ಯಾಕೋಸ್ಕರ ಹೋಗಿದ್ದಾರೆ ಅನ್ನೋ ಒಂದು ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿನಲ್ಲಿ ಟ್ರೋಲ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತೇಳಿದ್ರೆ ಅಷ್ಟರ ಮಟ್ಟಿಗೆ ಒಂದು ಟ್ರೋಲ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಹೆಚ್ಚಾಗಿ ಪಾಸಿಟಿವ್ ಆಗಿ ಒಂದು ರಿಯಾಕ್ಷನ್ ಬರ್ತಾ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಕೆಲವು ಪ್ಲೇಸ್ಗಳಲ್ಲಿ ಅಂತೂ ಖಂಡಿತವಾಗಿ ಬರ್ತಾ ಇದೆ. ಆದರೂ ಕೂಡ ಒಂದು ಒಳ್ಳೆಯ ರೆಸ್ಪಾನ್ಸ್ ಅಂತೂ ಕಲೆಕ್ಷನ್ ಅಂತೂ 100%. ಯಾಕಂತೇಳಿದ್ರೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೆ ಅದರ 10 ಪಟ್ಟು ಜಾಸ್ತಿಯಾಗಿ ಇವರಿಗೆ ಒಂದು ಎಕ್ಸ್ಪೆಕ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಲ್ಲಿ ಕೂಡ ನೋಡೋಣ ಇನ್ನು ಮುಂದಿನ ಹಂತದಲ್ಲಿ ಎಷ್ಟರ ಮಟ್ಟಿಗೆ ಈ ಮೂವಿ ಒಂದು 2,000 ಕೋಟಿ ಅಥವಾ 2,500 ಕೋಟಿಗೆ ಬಂದು ನಿಲ್ಲುತ್ತಾ ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ಹೇಳೋಕ್ಕಾಗಲ್ಲ ಅಂತಲೇ ಹೇಳೋದು ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಮೂವಿ ಒಂದು ಎಷ್ಟರ ಮಟ್ಟಿಗೆ 2,000 ಕೋಟಿಯ ಅಥವಾ ಎಷ್ಟರ ಮಟ್ಟಿಗೆ ಹೋಗಿ 1 ಕೋಟಿಯ ಮಟ್ಟಿಗೆ ನಿಲ್ಬಹುದು ಅನ್ನೋ ಒಂದು ವಿಚಾರ ಕೂಡ ತಪ್ಪದೇ ನಮ್ಮ ಒಂದು ಚಾನಲ್ಗೆ ವಿಡಿಯೋದ ಮೂಲಕ
ಒಂದು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ 829 crore 4th ಡೇ ಕಲೆಕ್ಷನ್ ಲೀಸ್ಟ್ ಅಪ್ಡೇಟ್ ಆಗಿದೆ ಅಂತ ಹೇಳೋದು. ಯಾಕಂದರೆ 829 ಕೋಟಿ ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಸ್ಕಿಪ್ ಮಾಡಿದ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಮ್ಮ ಫಿಲ್ಮಿ ಡ್ರಾಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಜೈ. ಥ್ಯಾಂಕ್ ಯು.